ಬಳ್ಳಾರಿಯಲ್ಲಿ ಬ್ಯಾನರ್ ಬಡಿದಾಟಕ್ಕೆ 28 ವರ್ಷದ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದ. ಈ ಮೂಲಕ ಪೊಲೀಸ್ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಜಡ್ಡುಗಟ್ಟಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು. ಈಗ ಅದರ ಕಾಯಕಲ್ಪಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಹೌದು, ಈಗ ಮತ್ತೊಬ್ಬ IPS ಅಧಿಕಾರಿಯ ತಲೆದಂಡವಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಮೊದಲು SP ಪವನ್ ನೆಜ್ಜೂರು ಅಮಾನತು ಮಾಡಿತ್ತು ರಾಜ್ಯ ಸರ್ಕಾರ. ಇದೀಗ DIG ವರ್ತಿಕಾ ಕಠಿಯಾರ್ ಅವರನ್ನ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಿದೆ. DG ಸಲೀಂಗೆ ವರದಿಯನ್ನು ಸಲ್ಲಿಸಿದ್ದಾರೆ ADGP ಹಿತೇಂದ್ರ ಅವರು. ಘಟನೆಗೆ ಪೊಲೀಸರ ವೈಫಲ್ಯ ಕಾರಣ ಅಂತ ಹೇಳಿ ವರದಿಯಲ್ಲಿ ಉಲ್ಲೇಖವಾಗಿರೋದ್ರಿಂದ ಈ ಎರಡು ತಲೆದಂಡ ಆಗಿರುವಂಥದ್ದು. ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಜಡ್ಡುಗಟ್ಟಿದ್ರಿಂದನೇ ಗನ್ ಸಂಸ್ಕೃತಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸದ್ದು ಮಾಡಿತ್ತು. 28 ವರ್ಷದ ಯುವಕ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪೋದಕ್ಕೆ ಪೊಲೀಸರ ವೈಫಲ್ಯವೇ ಕಾರಣ ಅಂತ ಹೇಳಿ ಪೊಲೀಸರೇ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಈ ಎರಡು ತಲೆದಂಡವನ್ನ ಮಾಡಿರುವಂಥದ್ದು. ಮುಖ್ಯವಾಗಿ ಹರ್ಷ ಅವರನ್ನ ಈಗ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಕೇಸಿನ ತನಿಖಾ ತಂಡದ ಸದಸ್ಯೆ ಸುಮನ್ ಅವರನ್ನು ಕೂಡ ಈಗ ಬಳ್ಳಾರಿಗೆ ಶಿಫ್ಟ್ ಮಾಡಿರುವಂಥದ್ದು. ಈ ಮೂಲಕ ಜಡ್ಡುಗಟ್ಟಿದಂತಹ ಪೊಲೀಸ್ ಇಲಾಖೆಯ ಸಂಪೂರ್ಣ ಕಾಯಕಲ್ಪಕ್ಕೆ ಗೃಹ ಇಲಾಖೆ ಮುಂದಾದಂತೆ ಕಾಣಿಸಿರುವಂಥದ್ದು. ನೋಡಿ, ಬ್ಯಾನರ್ ಗಲಭೆಗೆ ಮತ್ತೊಬ್ಬ ಅಧಿಕಾರಿಯ ತಲೆದಂಡವಾಗಿದೆ. SP ಪವನ್ ಬಳಿಕ IG ವರ್ತಿಕಾ ಕಠಿಯಾರ್ ವರ್ಗಾವಣೆಯನ್ನು ಮಾಡಲಾಗಿದೆ. ನೂತನ IG ಆಗಿ ಹರ್ಷ ಗುಪ್ತಾ, ನೂತನ SP ಆಗಿ ಸುಮನ್ ಡೆ ಪೆನ್ನೇಕರ್ ಅವರನ್ನ ನೇಮಕ ಮಾಡಿ ಸರ್ಕಾರ ಆದೇಶಿಸಿದೆ. ಇದು ಎರಡೂವರೆ ಗಂಟೆಯಿಂದ ನಡೆದಿರೋದು. ಪೊಲೀಸರು ಅದಕ್ಕೆ ನಿಲ್ಲಿಸಬಹುದಾಗಿತ್ತು. ಹಿನ್ನೆಲೆ IG ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಭರತ್ ರೆಡ್ಡಿ ಬಂದಿಲ್ಲ ಅಂದರೆ ಸ್ವಲ್ಪ ಸಮಸ್ಯೆ ಆಗೋದು. ನೆನ್ನೆ IG ಅವರು ಮಾಹಿತಿಯನ್ನು ನನಗೂ DCM ಅವ್ರಿಗೆ ನೆನ್ನೆ ಮಾಹಿತಿ ಕೊಟ್ಟಿದ್ದಾರೆ. ಬ್ಯಾನರ್ ವಿಚಾರ ಬಂದು ಎರಡೂವರೆ ಗಂಟೆಯಿಂದ ನಡೆದಿರೋದು. ಪೊಲೀಸವರು ಆಗಿರೋದು ಘಟನೆನ ಅವಾಯ್ಡ್ ಮಾಡಬಹುದಾಗಿತ್ತು. SP IG ಅವರು ಏನು ಮಾಡ್ತಾಯಿದ್ರು? ರಾಜ್ಯದ ಗೃಹ ಸಚಿವರು ಕುಮಾರಸ್ವಾಮಿ ಅವರು ಮಾತನಾಡಬೇಕಾದ್ರೆ ವಿಷಯ ತಿಳ್ಕೊಳ್ಳದೆ ಮಾತನಾಡಬಾರ್ದು. ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡತಕ್ಕಂಥ ಕೆಲಸ ಮಾಡಬಾರ್ದು. ಈ ಪದ ಬಳಸಿದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿಗಳು ಗೃಹ ಇಲಾಖೆನೂ ಅವರೇ ನಡೆಸ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ನನಗೆ. ನಾನು ಏನು ಅಲ್ಲಿ ನಡೆದಂತ ಹಲವಾರು ನನ್ನದೇ ಆದಂತ ಒಂದು ಸೋರ್ಸ್ಗಳು ಹಲವಾರು ನೈಜ ಘಟನೆಗಳನ್ನ ನನ್ನ ಗಮನಕ್ಕೆ ತಂದ ನಂತರವೇ ಅಲ್ಲಿಯ ಕೆಲವು ಘಟನೆಗಳನ್ನ ಪ್ರಸ್ತಾಪ ಮಾಡಿದೆ. ಬಳ್ಳಾರಿನಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಭೆ ನಡೆಸ್ತಾರೆ ಉಪಮುಖ್ಯಮಂತ್ರಿಗಳಿಗೆ. ಯಾವ ಇದ್ರ ಮೇಲೆ ಇವರು ಸಭೆ ನಡೆಸ್ತಾರೆ? ರಾಜ್ಯದ ಗೃಹ ಸಚಿವರು ಕುಮಾರಸ್ವಾಮಿ ಅವರು ಮಾತನಾಡಬೇಕಾದ್ರೆ ಜಮೀರ್ ಅಹಮದ್ ಖಾನ್ ಅವರು ಉಸ್ತುವಾರಿ ಸಚಿವರು ಹೇಳ್ತಾ ಇದ್ರು, ಪೊಲೀಸರ ವೈಫಲ್ಯ, ಪೊಲೀಸರು ತಡೆಯಬಹುದಿತ್ತು, ಹಾಗಾಗಿಯೇ ಎತ್ತಂಗಡಿ ಮಾಡಲಾಗಿದೆ ಅನ್ನುವಂತಹ ಮಾತು. ಬಟ್ ಹೇಳ್ತಾ ಇರುವಂತಹದ್ದು ರಾಜಕಾರಣಿಗಳ ತಪ್ಪೇ ಇಲ್ವಾ ಅಂತ. ಇಲ್ಲಿಯವರೆಗೂ ಸ್ಥಳದಲ್ಲಿದ್ದಂತಹ ಭರತ್ ರೆಡ್ಡಿ ಸ್ಥಳೀಯ MLA ಅವರನ್ನು ವಿಚಾರಣೆಗೊಳಪಡಿಸುವಂತಹ ಕೆಲಸ ಕೂಡ ಆಗಿಲ್ಲ. ಜೊತೆಗೆ ಸತೀಶ್ ರೆಡ್ಡಿ ಅವರಿಬ್ಬರ ಗನ್ಮ್ಯಾನ್ಗಳಿಂದಲೇ ಫೈರಿಂಗ್ ಆಗಿದೆ, ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ ಅನ್ನೋದು ವಿಡಿಯೋ ಹೇಳ್ತಾ ಇದೆ. ಇಲ್ಲಿಯವರೆಗೂ ಕೂಡ ಸತೀಶ್ ರೆಡ್ಡಿ ಸುಳಿವಿಲ್ಲ. ಏನು ಸೂಚಿಸ್ತಾ ಇದೆಲ್ಲ ಅವು ಕೂಡ ಅನ್ನೋದು ಪ್ರಶ್ನೆ.